ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಉದಯ ಕುಮಾರ್ನ ನಾನು ಮುಂದೆ ಕರೀತಿದ್ದೀನಿ. ಉದಯ ಕುಮಾರ್, ನೆಕ್ಸ್ಟ್ ನಾಗರಾಜು. ಎಲ್ಲರೂ ಚಪ್ಪಾಳೆ. ನಾನು ಸಿಬಿಸಿಯಲ್ಲಿ ಕಲಿತಿರುವ ಕಂಠಪಾಠ ವಚನವನ್ನು ಹೇಳುತ್ತೇನೆ. ಎಬ್ಬಿಸಿದವರಿಗೆ 6 ಮಕ್ಕಳೇ, ನೀವು ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿರಿ, ಇದು ನ್ಯಾಯವಾದದ್ದು. ಮತ್ತೇಯು 5:44. ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಶಪಿಸುವವರನ್ನು ಆಶೀರ್ವದಿಸಿರಿ, ನಿಮಗೆ ಆಜ್ಞೆ ಮಾಡುವವರನ್ನು ಒಳ್ಳೆಯದನ್ನು ಮಾಡಿರಿ. ಜ್ಞಾತಿಗಳು 17:17. ಸ್ನೇಹಿತನು ಎಲ್ಲ ಸಮಯದಲ್ಲೂ ಪ್ರೀತಿಸುತ್ತಾನೆ. ಯೋಹಾನ 11:25. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವಾಗಿದ್ದೇನೆ, ನನ್ನಲ್ಲಿ ನಂಬಿಕೆ ಇಡುವವರು ಸತ್ತರೂ ಬದುಕುವವರು. ಫಿಲಿಪಿಯರು 4:19. ನನ್ನ ದೇವರು ಯೇಸುವಿನ ಮೂಲಕ ತನ್ನ ಪ್ರಭಾವ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವವನು. ಕೀರ್ತನೆ 103:2. ಓ ನನ್ನ ಮನವೇ, ಕರ್ತನನ್ನು ಸ್ತುತಿಸು, ಆತನು ಮಾಡಿದ ಎಲ್ಲ ಉಪಕಾರಗಳಲ್ಲಿ ಒಂದನ್ನು ಮರೆತು ಬಿಡಬೇಡ. ಲೂಕ 10:27. ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸಬೇಕು. ಮತ್ತಾಯನು 6:33. ಆದರೆ ಮೊದಲು ನೀವು ದೇವರ ರಾಜ್ಯವನ್ನು ಆತನ ನೀತಿಗಳನ್ನು ಹುಡುಕಿರಿ, ಇವುಗಳು ಕೂಡ ಅವೆಲ್ಲಗಳು ಕೊಡಿಸಲ್ಪಡುವವು. ಎಬ್ಬಿಸಿದವರಿಗೆ 4:32. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದಂತೆಯೇ ನೀವು ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರಿ. ಜ್ಞಾತಿಗಳು 3:5. ಪೂರ್ಣ ಹೃದಯದಿಂದ ಕರ್ತನ ಮೇಲೆ ಭರವಸೆ ಇಡು, ನಿನ್ನ ಸ್ವಂತ ಬುದ್ಧಿಯ ಮೇಲೆ ಆಧಾರ ಮಾಡಿಕೊಳ್ಳಬೇಡ. ಮತ್ತಾಯನು 19:26. ಅದಕ್ಕೆ ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಮನುಷ್ಯರಿಂದ ಅಸಾಧ್ಯ, ಆದರೆ ದೇವರಿಂದ ಎಲ್ಲವೂ ಸಾಧ್ಯ ಎಂದು ಹೇಳಿದನು. ಫಿಲಿಪಿಯರು 4:13. ನನ್ನನ್ನು ಬಲಪಡಿಸುವ ಕ್ರಿಸ್ತನ ಮೂಲಕ ನಾನು ಅವೆಲ್ಲಗಳನ್ನು ಮಾಡುವುದಕ್ಕೆ ಬಲ್ಲವನು. ಮತ್ತಾಯನು 23:12. ಯಾವನಾದರೂ ತನ್ನನ್ನು ಹೆಚ್ಚಿಸಿಕೊಂಡರೆ ಅವನು ತಗ್ಗಿಸಲ್ಪಡುವವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವವನು. ಧನ್ಯವಾದಗಳು. ಏನು ದೊಡ್ಡ ವಿಷಯ. ದೇವರಿನ ಆಶೀರ್ವಾದ ಮಾಡ್ತಾರೆ ಉದಯ್. ನೆಕ್ಸ್ಟ್ ನಮ್ಮ ಮಧ್ಯದಲ್ಲಿ ನಾಗರಾಜು, ಅವರು ಬಂದು ದೇವರನ್ನು ಹೇಳ್ತಾರೆ. ಎಲ್ಲರೂ ಜೋರ ಚಪ್ಪಲ. ಕಲಿತ ಕಂಠಪಾಠ ವಚನವನ್ನು ಎಬ್ಬಿಸಿದವರಿಗೆ 6 ಮಕ್ಕಳೇ, ನೀವು ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿರಿ, ಇದು ನ್ಯಾಯವಾದದ್ದು. ಮತ್ತೇಯು 5:44. ನಿಮ್ಮ ವೈದ್ಯಗಳನ್ನು ಪ್ರೀತಿಸಿರಿ, ನಿಮಗೆ ಶಪಿಸುವವರನ್ನು ಆಶೀರ್ವದಿಸಿರಿ, ನಿಮಗೆ ಆಜ್ಞೆ ಮಾಡುವವರನ್ನು ಒಳ್ಳೆಯದನ್ನು ಮಾಡಿರಿ. ಜ್ಞಾನತಿಗಳು 17:17. ಸ್ನೇಹಿತನು ಎಲ್ಲ ಸಮಯದಲ್ಲೂ ಪ್ರೀತಿಸುತ್ತಾನೆ. ಯೋಹಾನ 11:25. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವಾಗಿದ್ದೇನೆ, ನನ್ನಲ್ಲಿ ನಂಬಿಕೆ ಇಡುವವರು ಸತ್ತರೂ ಬದುಕುವವರು. ಫಿಲಿಪಿಯರು 4:19. ನನ್ನ ದೇವರು ಕ್ರಿಸ್ತನ ಯೇಸುವಿನ ಮೂಲಕ ತನ್ನ ಪ್ರಭಾವ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಕೀರ್ತನೆ 103:2. ಓ ನನ್ನ ಮನವೇ, ಕರ್ತನನ್ನು ಸ್ತುತಿಸು, ಆತನು ಮಾಡಿದ ಎಲ್ಲ ಉಪಕಾರಗಳನ್ನು ಒಂದನ್ನು ಮರೆತು ಬಿಡಬೇಡ. ಲೂಕ 10:27. ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸಬೇಕು ಅಂದನು. ಮತ್ತಾಯನು 6:33. ಆದರೆ ಮೊದಲು ನೀವು ದೇವರ ರಾಜ್ಯವನ್ನು ಆತನ ನೀತಿಯನ್ನು ಹುಡುಕಿರಿ, ಇವುಗಳು ಕೂಡ ಅವೆಲ್ಲವುಗಳು ಕೂಡಿಸಲ್ಪಡುವವು. ಎಬ್ಬಿಸಿದವರಿಗೆ 4:32. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದಂತೆ ನೀವು ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರಿ. ಜ್ಞಾನತಿಗಳು 3:5. ಪೂರ್ಣ ಹೃದಯದಿಂದ ಕರ್ತನ ಮೇಲೆ ಭರವಸೆ ಇಡು, ನಿನ್ನ ಸ್ವಂತ ಬುದ್ಧಿಯ ಮೇಲೆ ಆಧಾರ ಮಾಡಿಕೊಳ್ಳಬೇಡ. ಮತ್ತಾಯನು 19:26. ಅದಕ್ಕೆ ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಮನುಷ್ಯರಿಂದ ಅಸಾಧ್ಯ, ಆದರೆ ದೇವರಿಂದ ಸಾಧ್ಯ ಎಂದು ಹೇಳಿದನು. ಜ್ಞಾನತಿಗಳು 4:13. 4:13. ನನ್ನ ಮೂಲಕ ನಾನು ಅವುಗಳನ್ನು ಮಾಡುವುದಕ್ಕೆ ಬಲ್ಲನು. ಮತ್ತಾಯನು 23:12. ಯಾವನಾದರೂ ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವವನು. ಎಲ್ಲರಿಗೂ